ಆರೋಪ ಮೇಲ್ನಡೆಗೆ ಸರಿ ಅಂತಲ್ರಿ. ಈಗ ನನ್ನ ಆರೋಪಕ್ಕೆ ಮೊನ್ನೆ ಕುಮಾರಸ್ವಾಮಿ ಅವರು ಪ್ರಹ್ಲಾದ್ ಜೋಶಿ ಅವರು ಮಾತಾಡಿದಾಗ ಏನು ಹೇಳಿದ್ರು ವೇದಿಕೆ ಮೇಲೆ, ನಾವು ಕೇಳೋದಲ್ರಿ, ಅಬ್ರಾಹಂ ಅವ್ರು ಕೇಳೋರಲ್ಲ 10 ಪ್ರಶ್ನೆ ಅದಕ್ಕೆ ಉತ್ತರ ಕೊಟ್ಬಿಡ್ರಿ ಅಂತ. ನನ್ನ ಪ್ರಶ್ನೆ 10ಕ್ಕಲ್ಲ, 1ಕ್ಕೆ ಉತ್ತರ ಕೊಡಲಿಲ್ಲ. ಅವರೇ ಕರೆದ್ರು ಅವರಿಗೆ. ನಾನು ಗುರುವಾರ ಕೇಳಿದ್ದೆ ಭೇಟಿ ಆಗಬೇಕು ಅಂತ, ಅದು ಇವತ್ತು ಕರೆದ್ರು, ಬಂದೆ, ಭೇಟಿ ಆದೆ, ಕ್ಲಾರಿಫಿಕೇಷನ್ ಏನಿತ್ತು ಎಲ್ಲ ಕೊಟ್ಟಿದ್ದೀನಿ. ಈಗ ನಾನು ಒಂದು ಇಶ್ಯೂನ ಡೀಲ್ ಮಾಡ್ತಾ ಇದ್ದಾಗ ಅವ್ರನ್ನ ಕುಂಡಿಸ್ಕೊಂಡು ಅವ್ರ ಹತ್ರ ಕ್ಲಾರಿಫಿಕೇಷನ್ ಕೇಳೋದು ಏನಕ್ಕೆ ಕೇಳ್ತೀನಿ, ಮುಂದುವರಿಸ್ಬೇಕಾದ್ರೆ ಯಾವುದು ಅಡಚಣೆ ಇರಬಾರ್ದು, ಎಲ್ಲ ಕ್ಲಿಯರ್ ಆಗಿರಬೇಕು ಅಂತ. ಆ ಕ್ಲಾರಿಟಿ ಅವ್ರಿಗೆ ಬರಬೇಕು ಅಂತ ಅವ್ರು ಕೇಳಿದ್ದಾರೆ, ಕರೆಕ್ಟಾಗಿ ಮಾಡಿದ್ದಾರೆ, ತಪ್ಪೇನಿಲ್ಲ ಅದರಲ್ಲಿ. ಇಷ್ಟನ್ನು ಹೇಳಿ ನೀವು ನಾವು ಕಾಯೋಣ. ನಾನು ಮೊದಲು ಹೇಳಿದ್ದ, ನೀವು ಮತ್ತೆ ಅದನ್ನೇ ಕೇಳ್ತಾ ಇದ್ದೀರಾ. ದೂರಲ್ಲಿ ಕ್ಲಾರಿಟಿ ಇದೆ, ಅದಾದಮೇಲೆ ಉತ್ತರ ಕೊಟ್ರಲ್ಲ ಸರ್ಕಾರ, ಅದು ನನ್ನ ಮೇಲೆ ಆರೋಪ ಮಾಡಿದಾಗ ಆ ಆರೋಪದ ಬಗ್ಗೆ ಕೇಳಬೇಕಲ್ಲ. ಎಸ್ ಡನ್ ದ ರೈಟ್ ಥಿಂಗ್. ನಾನಲ್ಲ, ಯಾವನೇ ಆದ್ರೂ ಸರಿ ಆರೋಪಿ ಅಂತ ಇದ್ದ ಮೇಲೆ ಇದ್ಮೇಲೆ ಕೇಳಲೇಬೇಕು. ಕೇಳೋರೆ ತಪ್ಪಿಲ್ಲ. ಆ ಪ್ರಶ್ನೆಗೆ ಕೆಲವು ಪ್ರಕರಣಗಳ ಹಿಂದಿನ ಪ್ರಕರಣಗಳನ್ನು ರಿಓಪನ್ ಮಾಡಬೇಕು ಅಂತ ಸರ್ಕಾರ ಕೆಲವು ಮಾಹಿತಿಗಳನ್ನು ಸಂಗ್ರಹ ಮಾಡ್ತಿದೆ ಅಂತ ನಿಮಗೆ ಮಾಹಿತಿ ಇದೆ ಸರ್? ಆಲ್ ದಿ ಬೆಸ್ಟ್. ಸರ್ಕಾರ ಏನು ಬೇಕಾದ್ರೆ ಮಾಡೋಕ್ಕೆ ಹೊರಡಲಿ, ಸಂತೋಷ. ಈಗ ಯಾವುದೈತೆ, ಒಂದಿದ್ದು ಕ್ಲೋಸ್ ಆಯಿತು, ಇನ್ನೊಂದು ಐತೆ ನಡೀತಾ ಐತೆ, ಹೊಸದು ಯಾವುದು ಇಲ್ಲಲ್ಲ. ಹೊಸದು ಸೃಷ್ಟಿ ಮಾಡಬೇಕು. ಹೋದ್ಸಲಿ ನಾನು ತಪ್ಪು ಮಾಡಿಬಿಟ್ಟೆ, ನೈಸ್ ಕೇಸ್ ಹಾಕಿದಾಗ ನಾನು ತಪ್ಪು ಮಾಡಿದೆ, ಕ್ಲೋಸ್ ಆಗಿದ್ದನ್ನು ಓಪನ್ ಮಾಡಿಸೋದು ನಮಗೆ ಗೊತ್ತಿಲ್ದಿರ. ಈ ಸರಿ ಸರ್ಕಾರಕ್ಕೆ ನೇರ ಸವಾಲ್ ಹುಡುಕ್ರಿ. ಹುಡ್ಕೋಕ್ಕಾಗಿದ್ರೆ ಕೇಳ್ರಿ, ಹೆಂಗೆ ಹುಡುಕ್ಬೇಕು ಅಂತ ನಾನು ಹೇಳ್ಕೊಡ್ತೀನಿ ಸರ್ಕಾರಕ್ಕೆ. ರೆಡಿ ಫಾರ್ ಎನಿಥಿಂಗ್.